ಹಾಯ್ ಫ್ರೆಂಡ್ಸ್, ಇವತ್ತು ನಾನೊಂದು ಆಲೂಗಡ್ಡೆ ಮತ್ತು ಬಟಾಣಿದು ಗ್ರೇವಿ ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಒಂದು ಬಾಣಲೆ ಬಿಸಿ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ, ಸೋಂಪು ಕಾಳು, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಅದರ ಜೊತೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ರೋಸ್ಟ್ ಆಗಲಿ ಅದು ಚೆನ್ನಾಗಿ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸೋಂಪು ಎಲ್ಲ ಹಾಕಿದ್ದೀನಿ. ಮತ್ತು ಅದಕ್ಕೊಂದು ಟೊಮೆಟೊನೂ ಹಾಕಿದ್ದೀನಿ. ಚೆನ್ನಾಗಿ ಹುರ್ಕೊಳ್ಳಿ. ಇದು ಮಸಾಲೆ ರುಬ್ಬಕ್ಕೆ, ಗ್ರೇವಿಗೆ ಮಸಾಲೆ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳಿ. ಈರುಳ್ಳಿ ಹಾಕಿ ಟೊಮೆಟೊ ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ಬಾಡಲಿ. ಈ ಥರ ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಸ್ವಲ್ಪ ಪುದೀನ ಸೊಪ್ಪು ಹಾಕಿದ್ದೀನಿ ಇದರಲ್ಲಿ. ಚೆನ್ನಾಗಿ ಈ ಥರ ಒಂದು ಸ್ವಲ್ಪ ಹುರ್ಕೊಂಡು ಅದನ್ನು ರುಬ್ಕೊಳ್ಬೇಕಾಗತ್ತೆ. ನೋಡಿ, ಫ್ರೈ ಆಯಿತು. ಈಗ ಸ್ವಲ್ಪ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಪೀಸಲ್ಲಿ ತೆಂಗಿನಕಾಯಿ ಹಾಕ್ಕೊಂಡು ಇದನ್ನು ರುಬ್ಕೊಂಡು ತಗೊಳ್ತೀನಿ. ಸ್ವಲ್ಪ ಅದು ತೆಂಗಿನಕಾಯಿ ರುಬ್ಬಿದೆ. ಮತ್ತು ಹುರಿದಿರೋ ಮಸಾಲ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಅದರಲ್ಲಿ ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೊಂಡು ತಗೊಳ್ಳಿ. ಇದೀಗ ಮಸಾಲ ರೆಡಿ ಆಗುತ್ತೆ. ಇದು ರುಬ್ಕೊಂಡು ಇಟ್ಕೊಂಡ್ರೆ ಮಸಾಲೆಗೆ ತೆಂಗಿನಕಾಯಿ. ಇದೀಗ ಇದು ಗ್ರೇವಿ ಮಾಡೋಕ್ಕೆ ಆಯಿಲ್ ಬಿಸಿ ಮಾಡಿದ್ದೀನಿ. ಅದರಲ್ಲಿ ಒಂದು ಎಲೆ ಮತ್ತು ಒಂದು ಚಕ್ಕೆ ಹಾಕಿದ್ದೀನಿ. ಮಿಕ್ಕಿದ ಮಸಾಲೆ ಎಲ್ಲ ಅದರಲ್ಲಿ ಹಾಕಿದ್ದೀನಲ್ಲ. ಆಮೇಲೆ ಇದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಕೆಂಪಾಗೋದು ಅದು ನೋಡಿ. ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಟೊಮೆಟೊ ಹಾಕ್ಕೊಳ್ಳಿ. ಒಂದು ಟೊಮೆಟೊ ಹಾಕಿ ಈರುಳ್ಳಿ ಟೊಮೆಟೊ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಾದ್ಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆದಮೇಲೆ ಇದಕ್ಕೆ ಖಾರದ ಪುಡಿ ಎಲ್ಲ ಹಾಕಬೇಕು. ಖಾರದ ಪುಡಿ ಹಾಕಿಲ್ಲ, ಅಲ್ಲಿ ರುಬ್ಬೋದಕ್ಕೆ ಖಾರ ಹಾಕಿಲ್ಲ. ಇದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ, ಇದಕ್ಕೆ 1 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. ನೋಡಿ, ಎಷ್ಟು ಖಾರ ಬೇಕೋ ಅಷ್ಟು ಹಾಕಿ. ನಾನು ಇಲ್ಲಿ 1 ಚಮಚ ಖಾರ ಪುಡಿ ಹಾಕಿದ್ದೀನಿ. 1-2 ಚಮಚ ಧನಿಯಾ ಪುಡಿ ಹಾಕಿದ್ದೀನಿ. ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಹಾಕಿದ್ದೀನಿ. ಹಾಗೆ ಅರಿಶಿನ ಪುಡಿ ಹಾಕಿದ್ದೀನಿ. ಇದರಲ್ಲಿ ಇಷ್ಟು ಮಸಾಲ ಹಾಕಿ ಸ್ವಲ್ಪ ಹೀಗೆ ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ಈಗ ರುಬ್ಕೊಂಡಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿ ಆ ಮಸಾಲೆ ಹಾಕಿ ಇಲ್ಲಿ ಚೆನ್ನಾಗಿ ಮಸಾಲೆ ಹುರ್ಕೊಂಡು ರುಬ್ಬಿದ್ನಲ್ಲ, ಆ ಮಸಾಲೆ ರೆಡಿ ಆಗಿದ್ದು ಅದನ್ನು ಇಲ್ಲಿ ಖಾರ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಆ ಮಸಾಲ ಇದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಈ ಮಸಾಲ ಸ್ವಲ್ಪ ಚೆನ್ನಾಗಿ ಎಷ್ಟು ಫ್ರೈ ಆಗುತ್ತೋ ಆ ಥರ ಗ್ರೇವಿ ನಿಮಗೆ ಚೆನ್ನಾಗಿ ಬರುತ್ತೆ ರೆಡಿಯಾಗಿ. ನೋಡಿ, ಸ್ವಲ್ಪ ಸಣ್ಣ ಊರಿನಲ್ಲೇ ಈ ಥರ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದರೆ ನಿಮಗೆ ಗ್ರೇವಿ ಟೇಸ್ಟ್ ಬರುತ್ತೆ ಅಂತ ಸ್ವಲ್ಪ ಈ ಥರ ಫ್ರೈ ಮಾಡಿ ತೊಗೊಳ್ಬೇಕಾಗತ್ತೆ. ಮಸಾಲೆನ ಹಸಿ ವಾಸನೆ ಎಲ್ಲ, ಮಸಾಲದಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕಿದು. ನೋಡಿ, ಆ ಥರ ಸ್ವಲ್ಪ ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೋಬೇಕು ಮಸಾಲೆನ. ನಮ್ಮದೊಂದು ಹೊಸ ಯೂಟ್ಯೂಬ್ ಚಾನಲ್ ಆಗಿದೆ. ಅದರಲ್ಲಿ ನೋಡಿ, ಈ ಥರ ನಾವು ಮನೇಲಿ ಡೈಲಿ ಏನು ಮಾಡ್ತೀವೋ ಅದನ್ನೇ ಸ್ವಲ್ಪ ವಿಡಿಯೋ ಎಲ್ಲ ಮನೇಲಿ ಮಾಡ್ಕೊಳ್ಳೋ ಥರನೇ ಅಡುಗೆಗಳು ಹಾಕ್ತಾಯಿದ್ವಿ. ನೋಡಿ, ಒಂದು ಸತಿ ಮಾಡ್ಕೊಂಡು ನೋಡಿ ನಮ್ಮ ಥರ ಟೇಸ್ಟನ್ನು ಹೆಂಗೆ ಬರುತ್ತೆ ಅಂತ. ಮಾಡಿಬಿಟ್ಟು ಟೇಸ್ಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ. ನೋಡಿ, ಚೆನ್ನಾಗಿದ್ದು ಮಸಾಲೆ ಸ್ವಲ್ಪ ಫ್ರೈ, ಅದು ಎಣ್ಣೆ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಮಸಾಲ ಚೆನ್ನಾಗಿ ಮಿಕ್ಸ್ ಆಗಬೇಕದು. ನೋಡಿ, ಈ ಥರ ಸ್ವಲ್ಪ ಹುರ್ಕೊಳ್ತಾ ಇದ್ದರೆ ಚೆನ್ನಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದು ಮಸಾಲೆ ಫ್ರೈ ಮಾಡ್ಕೊಳ್ಳುವಾಗ. ಯಾಕಂದರೆ ಸ್ವಲ್ಪ ಗ್ರೇವಿ ಟೇಸ್ಟ್ ಬರಬೇಕಂದ್ರೆ ಚೆನ್ನಾಗಿ ಈ ಥರ ಮಸಾಲ ಫ್ರೈ ಆಗಬೇಕು. ಮಸಾಲ ಫ್ರೈ ಆದಮೇಲೆ ನೋಡಿ, ಈ ಥರ ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು ಮಸಾಲ ಫ್ರೈ ಮಾಡೋಕ್ಕೆ ನಿಮಗೆ. ನೋಡಿ, ಸ್ವಲ್ಪ ಹೀಗೆ ಕೈ ಆಡಿಸ್ಕೊತ ಫ್ರೈ ಮಾಡ್ಕೊತಾ ಇರಬೇಕು ಅವಾಗವಾಗ. ನೋಡಿ, ಚೆನ್ನಾಗಿ ಆಗ್ತಾಯಿದೆ ಈಗ ಮಸಾಲ. ಈ ಥರ ಚೆನ್ನಾಗಿ ಮಸಾಲ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ನೀರು ಎಷ್ಟು ಬೇಕೋ ನಿಮಗೆ ಗ್ರೇವಿಗೆ ಅಷ್ಟು ನೀರು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಮಸಾಲ ಕುದೀತಾ ಇದೆ. ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕಿದು. ನೋಡಿ, ಸಾಕು. ಇಷ್ಟ ಆದರೆ ಈಗ ಚೆನ್ನಾಗಿ ಮಸಾಲ ಎಲ್ಲ ಬಿಟ್ಕೊಂಡಿದೆಯಲ್ಲ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಅದು ಮಸಾಲ ಎಲ್ಲ ಸೆಟ್ ಆಯಿತು. ಈಗ ಬೇಯಿಸಿಟ್ಕೊಂಡಿದ್ನಲ್ಲ ಬಟಾಣಿ, ಅದು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯ್ತು. ಇದೀಗ ಮಸಾಲ ಮತ್ತು ಬಟಾಣಿ ಎಲ್ಲ ಹಾಕಿದ್ದೀನಲ್ಲ, ಇದಕ್ಕೆ ಬೇಯಿಸಿಟ್ಕೊಂಡಿದ್ದ ಆಲೂಗಡ್ಡೆ ಇತ್ತಲ್ಲ, ಆಲೂಗಡ್ಡೆ ಬಟಾಣಿ ಗ್ರೇವಿ ಇದು. ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಈಗ ಇಲ್ಲಿ ಹಾಕ್ತಾಯಿದ್ದೀನಿ.
ಈ ಆಲೂಗಡ್ಡೆಗಳನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಗ್ರೇವಿನಲ್ಲಿ ಕುದಿಸ್ಕೊಳ್ಬೇಕು. ಅದಕ್ಕೆ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ಲ. ಅದು ಕುದ್ದು ಸ್ವಲ್ಪ ಚೆನ್ನಾಗಿ ಎಲ್ಲ ಮಸಾಲೆ ಹಿಡಿದ್ಮೇಲೆ ಬಟಾಣಿ ಮತ್ತು ಆಲೂಗಡ್ಡೆ ನೋಡಿ ಎಲ್ಲ ಚೆನ್ನಾಗಾಗಿದೆ. ಈಗ ಮಸಾಲೆನಲ್ಲಿ ಬೆಂದಿದೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಇದಕ್ಕೆ ಒಂದು ಚಪಾತಿ ಮಾಡ್ಕೊಳ್ಳೋದು ತೋರಿಸ್ತೀನಿ ನಾನು. ಇದು ಗ್ರೇವಿ ಆಲೂಗಡ್ಡೆ ಇದು ಗ್ರೇವಿ ಮಾಡಿದ್ನಲ್ಲ ಬಟಾಣಿ ಆಲೂಗಡ್ಡೆ, ಇದಕ್ಕೆ ಒಂದು ಚಪಾತಿ ತೋರಿಸ್ತೀನಿ ನೋಡಿ. ಚಪಾತಿ ಬರೀ ಗೋಧಿ ಹಿಟ್ಟಿದೆ, ಇದಕ್ಕೇನು ಹಾಕಿಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡ್ರೆ ಆಯ್ತಿದು. ನೀರು ಹಾಕಿ ತೋರಿಸ್ತೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕಿದು. ಚೆನ್ನಾಗಿ ಎಷ್ಟು ಕಲಿಸ್ತಿರೋ ಚಪಾತಿ ಅಷ್ಟು ಸಾಫ್ಟ್ ಬರುತ್ತೆ ನೋಡಿ. ಈ ಥರ ಸ್ವಲ್ಪ ನೀರು ಒಂದೇ ಸತಿ ನೀರು ಜಾಸ್ತಿ ಹಾಕೋಬಿಟ್ರೆ ನಿಮಗೆ ಚಪಾತಿ ಹಿಟ್ಟು ನೀರಾಗ್ಬಿಟ್ರೆ ಮತ್ತೆ ಹಿಟ್ಟು ಹಾಕಿ ಕಲಿಸ್ಬೇಕು. ಅದರಿಂದ ಫಸ್ಟ್ ಹಿಟ್ಟು ಉಪ್ಪು ಕಲಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಕಲಿಸ್ಕೊತಾ ಹೋಗಿ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಇಲ್ಲಿ ಹಿಟ್ಟು ರೆಡಿ ಆಗ್ತಾಯಿದೆ. ಈ ಥರ ಮಿಕ್ಸ್ ಮಾಡ್ಕೊಂಡು ಎಲ್ಲ ಕಡೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಈ ಥರ ಕಲಿಸ್ಕೊಳ್ಳಿ. ಇವಾಗ ನಿಮಗೆ ಚಪಾತಿ ಹಿಟ್ಟು ಹದ ಗೊತ್ತಾಗುತ್ತೆ. ಒಂದೇ ಸತಿ ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದು ಗೊತ್ತಾಗಲ್ಲ. ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಈ ಥರ ನೋಡಿ ಸ್ವಲ್ಪ ಹಾಕ್ಕೊಂಡ್ರೆ ನಿಮಗೆ ಹದನೂ ಸಿಗುತ್ತೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿ. ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಒನ್ ಅವರ್ ಬಿಡಬೇಕಿದೆ. ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ನೋಡಿ. ನಾನು 1 ಅವರ್ ಬಿಟ್ಟಿದ್ದೆ. ಈಗ ಚಪಾತಿ ಲಟ್ಸಿ ತೋರಿಸ್ತೇನೆ ಒಂದು ನಿಮಗೆ ನೋಡಿ. ಈ ಥರ ಚಪಾತಿ ಉಂಡೆ ಮಾಡ್ಕೊಳ್ಳಿ. ಕೌಲಿ ಬಿಸಿಗಿಟ್ಟಿದ್ದೀನಿ ನಾನು. ಇಲ್ಲಿ ನೋಡಿ ಹಿಟ್ಟು ಸ್ವಲ್ಪ ಹಾಕ್ಕೊಳ್ಳಿ. ಜಾಸ್ತಿ ಹಿಟ್ಟು ಹಾಕ್ಕೊಳ್ಳೋದು ಏನು ಬೇಕಾಗಲ್ಲ. ಸ್ವಲ್ಪ ಲೈಟಾಗಿ ಒಂಚೂರು ಹಾಕ್ಕೊಂಡ್ರೆ ಚಪಾತಿ ಒಟ್ಟು ಅಂಟ್ಕೋಬಾರ್ದಲ್ಲ, ಅಷ್ಟು ಹಾಕ್ಕೊಂಡ್ರೆ ಸಾಕು ನೋಡಿ. ಈ ಥರ ಚಪಾತಿ ಹಿಂಗಾಗ್ಲ ಲಟ್ಸ್ಕೊಂಡು ಇದಕ್ಕೆ ಮೈದಾ ಮತ್ತು ಎಣ್ಣೆ ಒಂಚೂರು ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಅದನ್ನು ಹಿಂಗೆ ಒಳಗಡೆ ಹಚ್ಕೊಂಡ್ರೆ ನಿಮ್ಗೆ ಚಪಾತಿ ಪೂರಿ ಥರ ಊದುತ್ತೆ ಅದು ನೋಡಿ. ಈ ಥರ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಲಟ್ಸ್ಕೊಳ್ಳಿ ಚಪಾತಿನ. ಹಾಗೆ ರೌಂಡು ಮಾಡ್ಬೋದು, ಈ ಥರ ಶೇಪ್ ಬೇಕಾದ್ರೂ ಮಾಡ್ಕೋಬೋದು. ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ ನೋಡಿ. ಈ ಥರ ಲಟ್ಸ್ಕೊಂಡು ಕಾಯಕ್ಕೆ ಇಟ್ಟಿದ್ನಲ್ಲ ಕವಲಿ ಚೆನ್ನಾಗಿ ಕಾದಿದೆ ಅದು ನೋಡಿ. ಹಾಕಿ ಒಂದು ಸ್ವಲ್ಪ ಎಣ್ಣೆ ಲೈಟಾಗಿ ಒಂಚೂರು ಹಚ್ಚಿ ಸಾಕು. ಜಾಸ್ತಿ ಸ್ಪೂನಲ್ಲಿ ಹಾಕೋದು ಬೇಡ, ಸುಮ್ಮನೆ ಒಂಚೂರು ಹಂಗೆ ಹಚ್ಚಿದ್ದೀನಿ ಅಷ್ಟೇ. ಸೈಡೆಲ್ಲ ಹಿಂಗೆ ಒತ್ತಿ ಬೇಯಿಸ್ಕೊಳ್ಳಿ ನೋಡಿ. ಚಪಾತಿ ಚೆನ್ನಾಗಿ ಮಧ್ಯ ಅಷ್ಟೇ ಅಲ್ಲ, ಸೈಡಲ್ಲೂ ಒತ್ತಿ ಬೇಯಿಸಿದರೆ ಅದು ಹಸಿ ಇರಲ್ಲ, ಎಲ್ಲ ಕಡೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಈ ಥರ ಬೇಯಿಸ್ಕೊಂಡು ನೋಡಿ. ಈಗ ಆಯಿತು, ಚಪಾತಿ ರೆಡಿಯಾಗಿದೆ. ನಮ್ಮದು ಬಟಾಣಿ ಆಲೂಗಡ್ಡೆ ರೆಡಿಯಾಗಿದೆ, ಚಪಾತಿನೂ ರೆಡಿಯಾಗಿದೆ. ಗ್ರೇವಿ